Hello, hi students. I am your Badji sir. Now I am going to discuss a model question paper of 2023 which will definitely help you prepare for the annual exam. Dear students, ನಾನು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಓದತಕ್ಕಂಥ ಎಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ 2023ನೇ ಸಾಲಿನ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಇಂಗ್ಲೀಷ್ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಬಿಡಿಸ್ತಾ ಇದ್ದೇನೆ. ಸೊ ದ್ಯಾಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಆರ್ ಯು ರೆಡಿ ಟು ಲರ್ನ್? Yes. The very first question, see here. 4 alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. Multiple choice questions ಇವೆಲ್ಲ. ಮೊದಲನೇ 4 ಕ್ವಶನ್ಸ್ ಏನಿರ್ತವೆ ಹೇಳ್ರಿ? MCQ ಕ್ವಶನ್ಸ್ ಇರ್ತವೆ. ಎಂಥ ಕ್ವಶನ್ಸ್ ಇರ್ತವೆ? MCQ ಕ್ವಶನ್ಸ್ ಇರ್ತವೆ. First 4. What kind of questions do you see? Multiple choice questions. Question number 1 will have multiple choice questions. Whenever you attempt multiple choice questions, you have to be a bit careful. ಚೂರು ಕೇರ್ಫುಲ್ ಆಗಿರಬೇಕು, ಕೂಲ್ ಮೈಂಡ್ ಇಟ್ಕೋಬೇಕು, ಕಲ್ತದ್ದನ್ನೆಲ್ಲ ಕರೆಕ್ಟಾಗಿ ನೆನಪು ಮಾಡ್ಕೋಬೇಕು, ಕರೆಕ್ಟ್ ಜಜ್ಮೆಂಟ್ ತೊಗೋಬೇಕು, ಆಮೇಲೆ ಲೆಟರ್ ಆಫ್ ಆಲ್ಫಾಬೆಟ್ ಕರೆಕ್ಟ್ ಬರೀಬೇಕು, ಅದರ ಮುಂದೆ ಬರೆದಿರ್ತಕ್ಕಂಥ ಆನ್ಸರನ್ನು ಬ್ಯೂಟಿಫುಲ್ಲಾಗಿ ಬರೀಬೇಕು. ಕ್ಲಿಯರ್? ಓಕೆ. The very first question, choose the appropriate question tag. Appropriate question tag, ಸೂಕ್ತವಾದ ಕ್ವಶನ್ ಟ್ಯಾಗನ್ನು ಆಯ್ಕೆ ಮಾಡಿ. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್, ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ರೈಟ್? ಇವಾಗ ಸಾಗರ್ ಈಸ್ ಗೋಯಿಂಗ್ ಟು ಸ್ಕೂಲ್, ದಿಸ್ ಈಸ್ ಅ ಸ್ಟೇಟ್ಮೆಂಟ್. ದಿಸ್ ಈಸ್ ಅ ಸ್ಟೇಟ್ಮೆಂಟ್. You all know that statement always begins with subject, ends with full stop. That's called statement. Question tag ನಾವು ಅಟೆಂಪ್ಟ್ ಮಾಡಬೇಕಾದಾಗ 3 important points we have to bear in mind. They are, first, whether the sentence is positive or negative ನೋಡಬೇಕು. ಈಗ ಸಾಗರ್ ಈಸ್ ಗೋಯಿಂಗ್ ಟು ಸ್ಕೂಲ್ ಅನ್ನುವಂಥ ಸೆಂಟೆನ್ಸ್ ಏನದ? ಪಾಸಿಟಿವ್ ಅದ. ಸೊ ಕ್ವಶನ್ ಟ್ಯಾಗ್ ಏನಾಗುತ್ತೆ ಹೇಳ್ರಿ? ನೆಗೆಟಿವ್ ಬರಬೇಕು. ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾದಾಗ ಆ ವಾಕ್ಯದಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ ಹುಡುಕಬೇಕು. ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದದ ಹೇಳ್ರಿ? ಈಸ್. ಇದು ಸೆಕೆಂಡ್ ಕೆಲಸ. ಆಮೇಲೆ ಆ ವಾಕ್ಯದಲ್ಲಿ ಬಂದಂಥ ಸಬ್ಜೆಕ್ಟ್ ನೋಡಬೇಕು. ವಾಟ್ ಈಸ್ ಸಬ್ಜೆಕ್ಟ್ ಹಿಯರ್? ಸಬ್ಜೆಕ್ಟ್ ಈಸ್ ಸಾಗರ್. ಸಾಗರ್ ಇಟ್ ಈಸ್ ಮೇಲ್ ಆರ್ ಫಿಮೇಲ್? ಮೇಲ್. ಮೇಲ್ ಅಂದರೆ ಮೇಲ್ ಪ್ರೊನೌನ್ ಬರಿಬೇಕು, ಫಿಮೇಲ್ ಇದ್ರೆ ಫಿಮೇಲ್ ಪ್ರೊನೌನ್ ಬರಿಬೇಕು. ಇವಾಗ ಈಸಕ್ಕೆ ಎನ್.ಟಿ ಹಚ್ಚಿದ್ರಿ, ಈಸಂಟ್ ಆಯಿತು. ಸಾಗರ್ ಬದಲಿ ಹೀ ಬರೆದ್ರಿ. ಸೊ 4 ಆಪ್ಷನ್ಸ್ ಹೀ ಗಿವ್ಸ್. ಆಪ್ಷನ್ ನಂಬರ್ ಎ, ಈಸ್ ಹಿ, ಈಸ್ ಇಟ್ ಕರೆಕ್ಟ್? ಈಸಂಟ್, ಡಸ್ ಹಿ, ಈಸ್ ಇಟ್ ಕರೆಕ್ಟ್? Does, isn't he, is it correct? Yes. So option C is right answer. Ali doesn't he antada, that goes wrong. Any doubt here? Okay, shall we go to the next question? Come on. Question number 2. Very simple question. Choose the appropriate passive form. Appropriate passive form, suitable passive form. ಫಾರ್ಮ್ ಮೀನ್ಸ್ ರೂಪ. ಕೆಲವು ಹುಡುಗರಿಗೆ ಇದು ಕೂಡ ಕನ್ಫ್ಯೂಷನ್ ಆಗುತ್ತೆ. FROM ಫ್ರಾಮ್, ಹೌದಾ? ಆಮೇಲೆ FORM ಫಾರ್ಮ್. FROM ಫ್ರಾಮ್, ಫ್ರಾಮ್ ಈಸ್ ಅ ಪ್ರೆಪೊಸಿಷನ್. ಫ್ರಾಮ್ ಅಂದರೆ ಇನ್ ದ. ನೀವು ಲೆಟರ್ ರೈಟಿಂಗ್ ಒಳಗೆ ಬರೀತಿರಲ್ಲ, ಫ್ರಾಮ್ ಅಡ್ರೆಸ್, ಫ್ರಾಮ್ ಅದು FROM ಫ್ರಾಮ್. ಫ್ರಾಮ್ ಮೀನ್ಸ್ ಇನ್ ದ. ದಿಸ್ ಈಸ್ ಅ ಫಾರ್ಮ್. ಫಾರ್ಮ್ ಗಿವ್ಸ್ 2 ಮೀನಿಂಗ್ಸ್. ಒಂದು ರೂಪ, ಆಮೇಲೆ ಎರಡನೇದು ಫಸ್ಟ್ ಸೆಕೆಂಡ್ ಮೀನಿಂಗ್ ರಚಿಸು. ಸೆಕೆಂಡ್ ಮೀನಿಂಗ್ ಏನಾಗುತ್ತೆ ಹೇಳ್ರಿ? ರಚಿಸು ಅಂತ ಆಗುತ್ತೆ. ಫಾರ್ಮ್ ರಚಿಸು, ರೂಪಿಸು. ಕ್ಲಿಯರ್? ಇಲ್ಲಿ ಫಾರ್ಮ್ ರೂಪ. ರಾಜ್ ಈಸ್ ರೈಟಿಂಗ್ ಅ ಶಾರ್ಟ್ ಸ್ಟೋರಿ. ದಿಸ್ ಈಸ್ ಅ ಸಿಂಪಲ್ ಸ್ಟೇಟ್ಮೆಂಟ್. ಈಸ್ ರೈಟಿಂಗ್ ಅದ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಅದ. ಈ ವಾಕ್ಯಕ್ಕೆ ರಾಜ್ ಏನಾಗುತ್ತೆ ಹೇಳ್ರಿ? ಸಬ್ಜೆಕ್ಟ್. ಸಿಂಪಲ್ ಆಗಿ ಗುರುತಿಸ್ಕೋಬೇಕು. ರೈಟಿಂಗ್ ಏನಾಗುತ್ತೆ? ವರ್ಬ್ ಆಗುತ್ತೆ. ವರ್ಬ್ ಹ್ಯಾಸ್ 2 words, ಈಸ್ ಆ್ಯಂಡ್ ರೈಟಿಂಗ್. ING ಫಾರ್ಮ್ ಅದ.
ಚೂರು ಅನಾಲಿಸಿಸ್ ಮಾಡಿ ಇಟ್ಕೋಬೇಕು, ಈಜಿ ಆಗುತ್ತೆ. ಅ ಶಾರ್ಟ್ ಸ್ಟೋರಿ ಏನಾಗುತ್ತೆ ಹೇಳ್ರಿ? ಆಬ್ಜೆಕ್ಟ್. ಕ್ಲಿಯರ್? ಹಾಂ, 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್, ಅ ಶಾರ್ಟ್ ಸ್ಟೋರಿ ವಾಸ್ ಬೀಯಿಂಗ್ ರಿಟನ್ ಬೈ ರಾಜ್ ಅಂತದ. ಇಲ್ಲಿ ಈಸ್ ಅಂದಾಗ ಈಸ್ ವಿವಿಧ ಫಾರ್ಮ್ಗಳನ್ನು ನೋಡಬೇಕು. ಆಮ್, ಈಸ್, ಆರ್ ಇವು ಪ್ರೆಸೆಂಟ್ ಫಾರ್ಮ್. ವಾಸ್ ವೇರ್ ಪಾಸ್ಟ್ ಫಾರ್ಮ್. ಇಲ್ಲಿ ವಾಸ್ ಕೊಟ್ಟಾನ. ಸೊ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಸೆಕೆಂಡ್ ಆಪ್ಷನ್ ನೋಡ್ರಿ, ಅ ಶಾರ್ಟ್ ಸ್ಟೋರಿ ಫಸ್ಟ್ ಆಬ್ಜೆಕ್ಟ್ ಬಂದದ. ಆಮೇಲೆ ಶಾರ್ಟ್ ಸ್ಟೋರಿ ಏಕವಚನ ಇರೋದ್ರಿಂದ ಇಲ್ಲಿ ಈಸ್ ಅದ. ಮುಂದೆ ING ಇರೋದ್ರಿಂದ ಇಲ್ಲಿ ಬೀಯಿಂಗ್ ಅದ. ಆಮೇಲೆ ಮೇನ್ ವರ್ಬನ್ನು V3ಯಲ್ಲಿ ಕನ್ವರ್ಟ್ ಮಾಡಿದ್ದಾನೆ. ಪ್ರೆಪೊಸಿಷನಲ್ ಏಜೆಂಟ್ ಬಾ ಇಟ್ಟಿದ್ದಾನೆ. ಸಬ್ಜೆಕ್ಟನ್ನು ಎತ್ತಿ ತಂದ ಲಾಸ್ಟ್ ಇಟ್ಟಿದ್ದಾನೆ. ಸೊ ಆಪ್ಷನ್ ಬಿ ಕರೆಕ್ಟ್, ಪಕ್ಕಾ ಕರೆಕ್ಟ್, ರೈಟ್. ಈಗ ಸಿ ನೋಡ್ರಿ, ಅ ಶಾರ್ಟ್ ಸ್ಟೋರಿ ವಾಸ್ ರಿಟನ್. ಅಫ್ಕೋರ್ಸ್ ಇಟ್ ಈಸ್ ರಾಂಗ್. ಅ ಶಾರ್ಟ್ ಸ್ಟೋರಿ ಈಸ್ ರಿಟನ್. ಅಗೇನ್ ಇಟ್ ಈಸ್ ರಾಂಗ್. ದ ಆಪ್ಷನ್ ಬಿ ಈಸ್ ಕರೆಕ್ಟ್. ವೈ ಇಟ್ ಈಸ್ ಕರೆಕ್ಟ್? ಯು ನೋ ದಿ ಆನ್ಸರ್. ಯಾಕೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ಬಿಟ್ರೆ ಆನ್ಸರ್ ಯಾವಾಗಲೂ ಕರೆಕ್ಟ್ ಇರ್ತದೆ. ರೀಸನ್ ಗೊತ್ತಿರಬೇಕು. ನನಗೆ ಕರೆಕ್ಟ್ ಯಾಕೆ ಅನ್ನೋದು ಗೊತ್ತಿರಲಿಲ್ಲ ಅಂತಂದ್ರೆ ವಿತ್ ಡೌಟ್ ಐತೆ ನಂಗೆ. ಇಸ್ ಇ ಕ್ಲಿಯರ್? ನೆವರ್ ಎವರ್ ಅಟೆಂಪ್ಟ್ ಎನಿ ಕ್ವಶನ್ ವಿತ್ ಡೌಟ್. ಲೀವ್ ದಟ್ ಕ್ವಶನ್ ಫಾರ್ ಸಮ್ ಟೈಮ್ ಬಟ್ ಅಟೆಂಪ್ಟ್ ಇಟ್ ಕರೆಕ್ಟ್ಲಿ ಆಫ್ಟರ್ ಸಮ್ ಟೈಮ್. ಇಸ್ ಇ ಕ್ಲಿಯರ್? ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Read the given conversation and choose the language function for the underlined sentence. Read the given conversation. ಕೊಟ್ಟ ಸಂಭಾಷಣೆಯನ್ನು ಓದಿರಿ. And choose the language function. ಭಾಷಾ ಕಾರ್ಯವನ್ನು ಆಯ್ಕೆ ಮಾಡಿರಿ. ಯಾವುದಕ್ಕೆ? For the underlined sentence. ಕೆಳಗೆ ಗೆರೆ ಎಳೆದ ವಾಕ್ಯಕ್ಕೆ ಸರಿಯಾದ ಭಾಷಾ ಕಾರ್ಯವನ್ನು ಆಯ್ಕೆ ಮಾಡಿರಿ. ಅದನ್ನು ಓದಬೇಕು, ಪೂರ್ಣ ಓದಬೇಕು, ನಿಮಗೊಂದು ಗ್ರಿಪ್ ಬರುತ್ತೆ. ಹೆಲೋ ವಿನೋದ್, ಡು ಯು ನೋ ದ ವೇ ಟು ದ ಪೋಸ್ಟ್ ಆಫೀಸ್? ಅಫ್ಕೋರ್ಸ್, ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ದ ಫಸ್ಟ್ ಲೆಫ್ಟ್ ಟರ್ನ್. ದ ಫಸ್ಟ್ ಬಿಲ್ಡಿಂಗ್ ಈಸ್ ದ ಪೋಸ್ಟ್ ಆಫೀಸ್. ಅಂಡರ್ಲೈನ್ಡ್ ಸೆಂಟೆನ್ಸ್ ಈಸ್ ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ದಿ ಫಸ್ಟ್ ಲೆಫ್ಟ್ ಟರ್ನ್. ಅದು ಆ ವಾಕ್ಯದಲ್ಲಿರುವಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? ಇದು ನಮ್ಮ ಪ್ರಶ್ನೆ. 4 ಆಪ್ಷನ್ಸು ಕೊಟ್ಟಿರ್ತಾನೆ. ಗೋ ಸ್ಟ್ರೇಟ್ ಅಂತದ, ಹಾದಿ ಹೇಳೋದ್ರಿ, ದಾರಿ ಹೇಳೋದು. ಸೀಕಿಂಗ್ ಡೈರೆಕ್ಷನ್, ದಾರಿ ಕೇಳೋದು. ಗಿವಿಂಗ್ ಡೈರೆಕ್ಷನ್, ದಾರಿ ಹೇಳೋದು. ಆಫರಿಂಗ್ ಹೆಲ್ಪ್, ಸಹಾಯ ನೀಡೋದು. ರಿಕ್ವೆಸ್ಟಿಂಗ್, ವಿನಂತಿ ಮಾಡೋದು. ಸೊ ವಿಚ್ ಆಪ್ಷನ್ ಗೋಸ್ ಕರೆಕ್ಟ್ ಹಿಯರ್? ಹಾಂ, ಆಪ್ಷನ್ ಬಿ ಈಸ್ ಕರೆಕ್ಟ್. ದಿಸ್ ಈಸ್ go straight and take the first left turn. This is giving direction. Suppose ಇದಕ್ಕೆ ಅಂಡರ್ಲೈನ್ ಮಾಡಿದರೆ, do you know the way to the post office? Seeking direction. May I help you? Offering help. Would you like to come with me please? Requesting. Would you like to answer this question please? Requesting. Is it clear? Okay, shall we go to the next question? Question number 4. Again it's easy question. Read the given conversation. ಎಲ್ಲ ಕ್ವಶನ್ಸ್ ನೋಡ್ರಿ, ಮೊದಲು ಓದ್ರಿ ಅಂತ ಹೇಳ್ತಾನವ. ಯಾವುದು ನೇರವಾದ ಪ್ರಶ್ನೆ ಇಲ್ಲ ಇಲ್ಲಿ. ಓದಬೇಕು, ಓದುವ ತಾಳ್ಮೆ ಇರಬೇಕು. ರೀಡಿಂಗ್ ಪೇಷನ್ಸ್ ವಿ ಶುಡ್ ಹ್ಯಾವ್. ಓದುವ ತಾಳ್ಮೆಯನ್ನು ನಾವು ಹೊಂದಬೇಕು, ನಿಧಾನವಾಗಿ ಓದಬೇಕು. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಅತ್ಯಂತ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ. ಕೆಳಗಿನ ಸಂಭಾಷಣೆ ಓದ್ರಿ, ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳ ತುಂಬ್ರಿ ಅಂತ ಹೇಳ್ತಾನೆ. ಓದ್ಬೇಕು ನಾನು. ರಾಧಿಕಾ, ಹಾಯ್ ಸುಮಾ, ಡಿಡ್ ಯು ಮೀಟ್ ಅನು ಯೆಸ್ಟರ್ಡೇ? ಸುಮಾ, ನೋ, ಇಟ್ ವಾಸ್ ರೈನಿಂಗ್ ಟಿಲ್ ಲೇಟ್ ಅಟ್ ನೈಟ್. ಅದರ್ವೈಸ್ ಐ ಡ್ಯಾಶ್ ಗಾನ್ ಟು ಹರ್ ಹೌಸ್. ಇಲ್ಲಿ ಇಟ್ ವಾಸ್ ರೈನಿಂಗ್ till late at night ಅಂತದ. This is past continuous tense. Otherwise, ಇಲ್ದಿದ್ರೆ. Otherwise means ಇಲ್ದಿದ್ರೆ. Or else ಅಂದರೆ ಇಲ್ದಿದ್ರೆ. Or else means ಇಲ್ದಿದ್ರೆ. Otherwise ಇಲ್ದಿದ್ರೆ.
ಐ ಡ್ಯಾಶ್ ಗಾನ್ ಟು ಹರ್ ಹೌಸ್. ನಿನ್ನೆ ರಾತ್ರಿ ಹೊತ್ತು ಮಳೆ ಆಗ್ತಾಯಿತ್ತು, ತುಂಬ ರಾತ್ರಿವರೆಗೆ ಮಳೆ ಆಗ್ತಾಯಿತ್ತು. ಇಲ್ದಿದ್ರೆ ಐ ಡ್ಯಾಶ್ ಗಾನ್ ಟು ಹರ್ ಹೌಸ್. ವುಡಂಟ್ ಹ್ಯಾವ್ ಹೋಗುತ್ತಿರಲಿಲ್ಲ. ವುಡ್ ಹ್ಯಾವ್ ಹೋಗುತ್ತಿದ್ದೆ, ಇಲ್ದಿದ್ರೆ ಹೋಗ್ತಿದ್ದೆ. ಶುಡ್ ಹ್ಯಾವ್ ಶುಡಂಟ್ ಹ್ಯಾವ್ ಅದಂತೂ ಬರೋದಿಲ್ಲ. ನಾವು ಕನ್ಫ್ಯೂಷನ್ ಈಸ್ ಬಿಟ್ವೀನ್ ವುಡಂಟ್ ಹ್ಯಾವ್ ವುಡ್ ಹ್ಯಾವ್. ಇಟ್ ವಾಸ್ ರೈನಿಂಗ್ ಟಿಲ್ ಲೇಟ್ ಅಟ್ ನೈಟ್. ರಾತ್ರಿ ತುಂಬ ಹೊತ್ತಿನವರೆಗೆ ಮಳೆ ಬರ್ತಾ ಇತ್ತು. ಅದರ್ವೈಸ್ ಇಲ್ದಿದ್ರೆ ಐ ಡ್ಯಾಶ್ ಗಾನ್ ಟು ಹರ್ ಹೌಸ್. ನಾನು ಅವಳ ಮನೆಗೆ ಹೋಗುತ್ತಿರಲಿಲ್ಲೋ ಹೋಗ್ತಿದ್ದೆಯೋ ಅಂದ್ರೆ ವುಂಟ್ ಹ್ಯಾವ್ ಬರಿಬೇಕೋ ವುಡ್ ಹ್ಯಾವ್ ಬರಿಬೇಕೋ? ಜಜ್ಮೆಂಟ್ ಯಾರು ತಗೋಬೇಕು? ನಾವು ತಗೋಬೇಕು. ಸೊ ಆನ್ಸರ್ ಈಸ್ ಬಿ. ಕ್ಲಿಯರ್? ಕ್ವಶನ್ ಪೇಪರ್ದಾಗ ಅಂಡರ್ಲೈನ್ ಮಾಡಿ ಸುಮ್ಮನೆ ಕುಂಡ್ರೋದಿಲ್ಲ. ಆನ್ಸರ್ ಸೀಟ್ ಆನ್ಸರ್ ಬುಕ್ದೊಳಗೆ ಬರೀಬೇಕು. ಇಸ್ ಇ ಕ್ಲಿಯರ್? ಓಕೆ. ಕ್ವಶನ್ ನಂಬರ್ 4 ಹಾಕಿ ಬಿ ಹಾಕಿ ಕರೆಕ್ಟಾಗಿ ಬರೀಬೇಕು. ಆರ್ ಯು ಶೋರ್? ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ಡೂ ಆಸ್ ಡಿರೆಕ್ಟೆಡ್. ಸೂಚಿಸಿದಂತೆ ಮಾಡಿ, ಹೇಳಿದಂತೆ ಮಾಡಿ. ಬ್ರಕೆಟ್ನಾಗ ಏನು ಹೇಳಿರ್ತಾರೆ, ಮ್ಯಾಲೆ ಏನು ಹೇಳಿರ್ತಾರೆ ಅಟ್ಟ ಮಾಡಬೇಕು, ಜಾಸ್ತಿ ಏನೂ ಮಾಡೋದಿಲ್ಲ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್. ಐಡೆಂಟಿಫೈ ಅಂದರೆ ಏನು ರೀ? ಗುರುತಿಸಿರಿ. ಐಡೆಂಟಿಫೈ, ನಿಮ್ಮನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೊಳ್ಳಾಗ ಏನು ಹಾಕಿರ್ತಾರೆ ಹೇಳ್ರಿ? ಐಡೆಂಟಿಟಿ ಕಾರ್ಡ್ ಹಾಕಿರ್ತಾರೆ. ಇಸ್ ಇ ಕ್ಲಿಯರ್? ಓಕೆ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್. ಪಾರ್ಟ್ ಆಫ್ ಸ್ಪೀಚ್ ಗೊತ್ತಲ್ಲ ನಿಮಗೆ? ನೌನ್, ಪ್ರೊನೌನ್, ಆಬ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರೆಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ. ಆಫ್ ದಿ ಅಂಡರ್ಲೈನ್ಡ್ ವರ್ಡ್, ಕೆಳಗೆ ಗೆರೆ ಎಳೆದ ಪದದ ಪಾರ್ಟ್ ಆಫ್ ಸ್ಪೀಚ್ ಗುರುತಿಸಿರಿ. ಈಗ ಸೆಂಟೆನ್ಸ್ ಏನದ ನೋಡ್ರಿ, ಸುಮಿತ್ ಈಸ್ ವೆರಿ ಕೈಂಡ್. ಇದಕ್ಕೆ ಅಂಡರ್ಲೈನ್ ಮಾಡ್ಯಾರು ಅಂತ ತಿಳ್ಕೊರಿ. ಕೈಂಡ್ ಅಂಡರ್ಲೈನ್ ಮಾಡ್ಯಾರ. ಯಾವಾಗಲೂ ವರ್ಬ್ಕ್ಕಿಂತ ಮುಂಚೆ ಯಾವಾಗಲೂ ಏನು ಬಂದಿರ್ತದೆ ಹೇಳ್ರಿ? ವರ್ಬ್ಕ್ಕಿಂತ ಮುಂಚೆ ಯಾವಾಗಲೂ ಏನು ಬರ್ತದೆ? ವರ್ಬ್ಕ್ಕಿಂತ ಮುಂಚೆ ಯಾವಾಗಲೂ ಏನು ಬರ್ತದೆ ಹೇಳ್ರಿ? ನೌನ್ ಬರ್ತದೆ. ನೌನ್ ಯಾವಾಗಲೂ ಏನಿರ್ತದೆ? ಸಬ್ಜೆಕ್ಟ್ ಆಗಿರ್ತದೆ. ಏನಾಗಿರ್ತದೆ? ಸಬ್ಜೆಕ್ಟ್ ಆಗಿರ್ತದೆ. ವರ್ಬ್ಕ್ಕಿಂತ ಮುಂಚೆ ಬರುವಂಥದ್ದು ಯಾವಾಗಲೂ ನೌನ್ ಪಾರ್ಟ್ ಇರ್ತದೆ. ನೌನ್ ಇರ್ಬೋದು, ನೌನ್ ಬದಲಿ ಇಲ್ಲ ಅಂತಂದರೆ ಪ್ರೊನೌನ್ ಇರ್ಬೋದು. ಪ್ಲೀಸ್ ರಿಮೆಂಬರ್, ವರ್ಬ್ಕ್ಕಿಂತ ಮೊದಲು ಬರುವಂಥದ್ದು ಯಾವಾಗಲೂ ನೌನ್ ಆರ್ ಪ್ರೊನೌನ್. ಅದನ್ನು ನಾವು ಏನಂತ ಕರಿತೀವಿ? ಸಬ್ಜೆಕ್ಟ್ ಅಂತ ಕರಿತೀವಿ. ಹೌದಾ? ನೌನ್ ನಂತರ ಬರುವಂಥದ್ದು ಸಾಮಾನ್ಯವಾಗಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಇಲ್ಲಿ ನೇಮ್ ಇತ್ತಂದ್ರೆ ನೌನ್, ಇಲ್ಲಿ ನೇಮ್ ಇತ್ತಂದ್ರೆ ನೌನ್, ನೇಮ್ ಇದ್ರೆ ನೌನ್, ನೇಮ್ ಬದಲಾಗಿ ಸರ್ವನಾಮನೂ ಇರ್ಬೋದು. ಇಲ್ಲಿಯೂ ಕೂಡ ನೇಮ್ ಬದಲಿ ಸರ್ವನಾಮನೂ ಇರ್ಬೋದು. ನಾಮಪದವನ್ನು ವರ್ಣಿಸುವಂಥ ಪದ ಇದ್ದರೆ, ನಾಮಪದವನ್ನು ವರ್ಣಿಸುವಂಥ ಪದ ಇದ್ದರೆ ಯಾವಾಗಲೂ ಅಡ್ಜೆಕ್ಟಿವ್ ಆಗಿರ್ತದೆ. ಒಂದು ತಿಳ್ಕೋಬೇಕು, ಇಲ್ಲಿ ವರ್ಬ್ ಬಿ ಆಗಿತ್ತಂದ್ರೆ ಮುಂದೆ ಅಡ್ಜೆಕ್ಟಿವ್ ಕೊಟ್ಟಿರ್ತಾನೆ. ಏನು ಕೊಟ್ಟಿರ್ತಾನೆ? ಅಡ್ಜೆಕ್ಟಿವ್ ಕೊಟ್ಟಿರ್ತಾನೆ. ಇಲ್ಲಿ ಬಿ ವರ್ಬ್ ಆಗಿದ್ದರೆ, ಒಂದು ವೇಳೆ ಆ್ಯಕ್ಷನ್ ವರ್ಬ್ ಆಗಿತ್ತಂದ್ರೆ ಇಲ್ಲಿ ಮುಂದೆ ಏನಾಗಿರ್ತದೆ ಹೇಳ್ರಿ? ಅಡ್ವರ್ಬ್ ಆಗಿರ್ತದೆ. ಏನಾಗಿರ್ತದೆ ರೀ? ಅಡ್ವರ್ಬ್ ಆಗಿರ್ತದೆ. ಬಿ ವರ್ಬ್ ಆಗಿದ್ದರೆ ಅಡ್ಜೆಕ್ಟಿವ್ ಇರ್ತೈತಿ, ಆ್ಯಕ್ಷನ್ ವರ್ಬ್ ಆಗಿದ್ದರೆ ಅಡ್ವರ್ಬ್ ಆಗಿರ್ತೈತಿ. ಇಸ್ ಇ ಕ್ಲಿಯರ್? ಹಾಂ. ಇವಾಗ ಈ ವಾಕ್ಯದೊಳಗೆ ವರ್ಬ್ ಯಾವುದು ಹೇಳ್ರಿ? ಈಸ್. ಈಸ್ ಇದೊಂದು ಬಿ ವರ್ಬ್. ಬಿ ವರ್ಬ್ ಹೌದಲ್ಲ? ಈಗ ಕೈಂಡ್ ಅಂಡರ್ಲೈನ್ ಮಾಡಿದ್ದಾನೆ. ಕೈಂಡ್ ಇದೆ ನೇಮ್ ಅನ್ರಿ, ಒಬ್ಬ ವ್ಯಕ್ತಿ ಹೆಸರೇನ್ರಿ? ವ್ಯಕ್ತಿಯನ್ನು ವರ್ಣಿಸುವಂಥ ಪದ. ಹಾಗಾದರೆ ಇದೇನಾಗುತ್ತೆ? ರೈಟ್ ಆನ್ಸರ್ ಈಸ್ ಅಡ್ಜೆಕ್ಟಿವ್. ಈಗ ನಂಬರ್ 5 ಹಾಕಿ ನೀವು ಏನಂತ ಬರಿಬೇಕು ಹೇಳ್ರಿ? ಅಡ್ಜೆಕ್ಟಿವ್ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಒಂದು ವೇಳೆ ಸಮಿತಿಗೆ ಅಂಡರ್ಲೈನ್ ಮಾಡಿದರೆ ನೇಮ್ ಅದ ನೌನ್, ಈಸ್ಗೆ ಅಂಡರ್ಲೈನ್ ಮಾಡಿದರೆ ವರ್ಬ್ ಅದು. ಏನದು? ವರ್ಬ್. ವೆರಿಗೆ ಅಂಡರ್ಲೈನ್ ಮಾಡಿದ್ರಪ್ಪ, ಅಡ್ಜೆಕ್ಟಿವನ್ನು ವರ್ಣಿಸುವಂಥ ಪದ ಯಾವುದು ಹೇಳ್ರಿ? ಅಡ್ಜೆಕ್ಟಿವನ್ನು ವರ್ಣಿಸುವಂಥ ಪದ ಯಾವುದು? ಆಡ್ವರ್ಬ್. ವರ್ಬನ್ನು ವರ್ಣಿಸುವಂಥ ಪದ ಯಾವುದು? ಆಡ್ವರ್ಬ್. ಇಸ್ ಇಟ್ ಕ್ಲಿಯರ್? ಸೊ ಆಡ್ವರ್ಬ್ ಡಿಸ್ಕ್ರೈಬ್ಸ್ ಅ ವರ್ಬ್, ಆಡ್ವರ್ಬ್ ಡಿಸ್ಕ್ರೈಬ್ಸ್ ಅಡ್ಜೆಕ್ಟಿವ್, ಆಡ್ವರ್ಬ್ ಡಿಸ್ಕ್ರೈಬ್ಸ್ ಅನ್ ಆಡ್ವರ್ಬ್. ಇಸ್ ಇಟ್ ಕ್ಲಿಯರ್? ಹಿ ಈಸ್ ಹ್ಯಾಂಡ್ಸಮ್. ಹ್ಯಾಂಡ್ಸಮ್ ಅನ್ನುವಂಥದ್ದೇನಿಲ್ಲಿ? ಅಡ್ಜೆಕ್ಟಿವ್. ಶಿ ಈಸ್ ಬ್ಯೂಟಿಫುಲ್. ಬ್ಯೂಟಿಫುಲ್ ಈಸ್ ಅಡ್ಜೆಕ್ಟಿವ್. ಶಿ ಈಸ್ ವೆರಿ ಬ್ಯೂಟಿಫುಲ್. ವೆರಿ ಅನ್ನುವಂಥದ್ದೇನು? ಆಡ್ವರ್ಬ್. ಬ್ಯೂಟಿಫುಲ್
ಅಡ್ಜೆಕ್ಟಿವ್. ಹಿ ರನ್ಸ್ ಫಾಸ್ಟ್. ಫಾಸ್ಟ್ ಏನಾಗುತ್ತೆ ಹೇಳ್ರಿ? ಆಡ್ವರ್ಬ್. ಹಿ ರನ್ಸ್ ವೆರಿ ಫಾಸ್ಟ್. ಅವನು ತುಂಬ ವೇಗವಾಗಿ ಓಡುತ್ತಾನೆ. ವೆರಿ ಆಡ್ವರ್ಬ್, ಫಾಸ್ಟ್ ಆಡ್ವರ್ಬ್. ಎರಡು ಯಾಕೆ ರನ್ಸ್ ಅನ್ನುವಂಥದ್ದು ಏನದರಲ್ಲಿ? ಹಿ ರನ್ಸ್ ಆಕ್ಷನ್ ವರ್ಬ್ ಐತಿಲ್ರಿ ಇಲ್ಲಿ. ರನ್ಸ್ ಈಸ್ ಆಕ್ಷನ್ ವರ್ಬ್ ಇದು. ಹಿ ರನ್ಸ್ ಫಾಸ್ಟ್. ಈಗ ಫಾಸ್ಟ್ ಏನಾಗತ್ತೆ ರೀ? ಆಡ್ವರ್ಬ್ ಇದು. ಓಕೆ. ಇನ್ನು ಹಿ ರನ್ಸ್ ವೆರಿ ಫಾಸ್ಟ್ ಅಂದಾಗ ಹಿ ರನ್ಸ್ ವೆರಿ ಫಾಸ್ಟ್ ಇಲ್ಲಿ ಏನಾಗುತ್ತೆ ಹೇಳ್ರಿ? ಹಿ ಈಸ್ ಪ್ರೊನೌನ್, ರನ್ಸ್ ಈಸ್ ವರ್ಬ್, ವೆರಿ ಏನಾಗುತ್ತೆ? ಆಡ್ವರ್ಬ್, ಫಾಸ್ಟ್ ಕೂಡ ಆಡ್ವರ್ಬ್ ಆಗುತ್ತೆ. ಒಂದು ವೇಳೆ ಈ ಸೆಂಟೆನ್ಸ್ ಹಿಂಗಿತ್ತಂದ್ರೆ ಹಿ ಈಸ್ ಫಾಸ್ಟ್. ಈಗ ಹೇಳ್ರಿ, ಇಲ್ಲಿ ಫಾಸ್ಟ್ ಅನ್ನುವಂಥ ವರ್ಡ್ ಅದ, ಆದ್ರೆ ಇದು ಬಿ ವರ್ಬ್ ನಂತರ ಬಂದದ. ಆದ್ದರಿಂದ ಇದೇನಾಗುತ್ತೆ ಹೇಳ್ರಿ? ಅಡ್ಜೆಕ್ಟಿವ್. ಆರ್ ಯು ಶ್ಯೂರ್? ಈ ಕಾನ್ಸೆಪ್ಟ್ ನಮ್ಮಲ್ಲಿ ಇರಬೇಕು. ಆರ್ ಯು ಹ್ಯಾಪಿ? ಎಸ್. ವಿಚ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಬಲ್? ವಿಚ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್, ಕೆಳಗಿನ ಪದಗಳಲ್ಲಿ ಯಾವುದು ಒಂದು ಸಿಲಬಲ್ ಹೊಂದಿರುತ್ತದೆ? ಈ 4 ಪದಗಳನ್ನು ನಾವು ಅನ್ಕೊಂತ ಹೋಗಬೇಕು, ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋಗಬೇಕು. ಕ್ಲೌಡಿ. ಕ್ಲೌಡಿ ಹೌ ಮೆನಿ ಸಿಲಬಲ್ಸ್? ಹಾಂ. ಎಕ್ಸಾಮಿನ್ 3 ಸಿಲಬಲ್ಸ್. ಟ್ರೂ. ಆರ್ಟಿಕಲ್ 3 ಸಿಲಬಲ್ಸ್. ಸೊ ಅವರ್ ಆನ್ಸರ್ ಈಸ್ 1 ಸಿಲಬಲ್ ಬೇಕಾಗಿತ್ತು ನಮಗೆ. ನಾವು ಕ್ವಶನ್ ನಂಬರ್ 6 ಹಾಕಿ ನಾವು ಏನು ಬರಿಬೇಕು ಹೇಳ್ರಿ? ಟ್ರೂ ಅಂತ ಬರೋದು ಅಂಡರ್ಲೈನ್ ಮಾಡಿದರೆ 1 ಮಾರ್ಕ್ ನಮ್ಮ ಅಕೌಂಟಿಗೆ ತಕ್ಕನ ಸೇರುತ್ತೆ. ರೈಟ್? ಎಸ್. ನೆಕ್ಸ್ಟ್ ಕ್ವಶನ್. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಅಂಡರ್ ಎ ಕಾಲಮ್ ಎ ಕೆಳಗೆ ಏನದ ಹೇಳ್ರಿ? ಸನ್. ಸನ್. ಬಿ ಕೆಳಗೆ 4 ವರ್ಡ್ ಅದಾವು. ಸನ್ ರೈನ್, ಸನ್ ಸ್ಕಾಯ್, ಸನ್ ಫ್ಲವರ್, ಸನ್ ಸ್ಟ್ರೀಮ್. ನಿಮ್ಮ ತೋಟಗಳಲ್ಲಿ ದೊಡ್ಡ ದೊಡ್ಡ ಹೂ ನೋಡಿರ್ಬೋದು ನೀವು. ಸೂರ್ಯ ಯಾವ ಕಡೆ ಇರ್ತಾನೆ ಅದು ಆ ಹೂವಿನ ಮುಖನೂ ಆ ಕಡೆ ಇರ್ತದೆ. ಅದಕ್ಕೆ ಏನಂತಾರೆ? ಸನ್ ಫ್ಲವರ್. ಏನಂತಾರೆ ಹೇಳ್ರಿ? ಸನ್ ಫ್ಲವರ್. ಸೊ ದ ರೈಟ್ ಆನ್ಸರ್ ಈಸ್ ಸನ್ ಫ್ಲವರ್. Sunflower. Is it clear? Sunflower is right collocative word here. Any doubt? ನ್ಯಾಚುರಲ್ ಆಗಿ ಜೋಡಿ ಆಗುವಂಥ ಪದ ನಾವು ಜೋಡಿಸ್ಬೇಕು, ಒಂದೊಂದು ಅಂದು ನೋಡಬೇಕು. ಯಾವುದು ನಮಗೆ ಅಗದಿ ಸೂಟಬಲ್ ಅನಿಸುತ್ತೆ ಅದು ಡಿಸಿಷನ್ ತೊಗೊಂಡು ಕರೆಕ್ಟಾಗಿ ಬರೀಬೇಕು. ಬರೀತೀರಿ? ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್. ಸೂಟಬಲ್ ಲಿಂಕರ್, appropriate linker, correct linker. Linker means conjunction. Fan boys ಗೊತ್ತಿರಬೇಕು ನಿಮಗೆ. Fan boys, for and nor, boy I mean but, or yet, so, that, before, after, unless, till, since, as, then, though, although. ಇವೆಲ್ಲ ಏನು? ಇಫ್, ವೈಲ್ ಕಂಜಂಕ್ಷನ್ಸು. ಈಗ ಒಂದು ಸಿಂಪಲ್ ಕಂಜಂಕ್ಷನ್ ನಿಮಗೆ ಕೊಟ್ಟಿರ್ತಾನೋ, ಭಾಳ ಟೆನ್ಷನ್ ಮಾಡ್ಕೋಬಾರ್ದು. ಟೈಮ್ ಡ್ಯಾಶ್ ಟೈಡ್ ವೇಟ್ಸ್ ಫಾರ್ ನನ್. 2 ನೌನ್ಸ್ ಅದಾವಪ್ಪ ಇಲ್ಲಿ. 2 ನಾಮಪದಗಳನ್ನು ಜೋಡಿಸ್ಲಿಕ್ಕೆ ಒಂದು ಸಿಂಪಲ್ ಕಂಜಂಕ್ಷನ್ ಬಳಸ್ತೇವೆ. ಯಾವುದು? ಕರೆಕ್ಟ್. ಆ್ಯಂಡ್. ಆ್ಯಂಡ್ ಮೀನ್ಸ್ ಮತ್ತು, ಅಣಿ, ಅವ್ರು ಎಲ್ಲ ಒಂದಲ್ಲ. ಅಣಿ ಮರಾಠಿ, ಅವ್ರು ಹಿಂದಿ, ಮತ್ತು ಕನ್ನಡ, ಆ್ಯಂಡ್ ಇಂಗ್ಲೀಷ್. ಹೌದಾ? ನೆಕ್ಸ್ಟ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ಇಲ್ಲಿ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೊಡ್ಬೋದು ಅಥವಾ ವರ್ಬ್ ಫಾರ್ಮ್ ಅಂತ ಕೊಡ್ಬೋದು. ಎರಡೂ ಮೀನಿಂಗ್ ಒಂದೇ. ಟೆನ್ಸ್ ಫಾರ್ಮ್ ಅಂದಾಗ, ವರ್ಬ್ ಫಾರ್ಮ್ ಅಂದಾಗ ನಮಗೆ 4 ವರ್ಬ್ ಫಾರ್ಮ್ಗಳು ಟಕ್ನ ತಲೆಗೆ ಬರಬೇಕು. ಬಿ ಫಾರ್ಮ್, ಡೂ ಫಾರ್ಮ್, ಹ್ಯಾವ್ ಫಾರ್ಮ್, ಮೇನ್ ವರ್ಬ್ ಫಾರ್ಮ್. ಬಿ ಫಾರ್ಮ್ am, is, are, was, were. Do form do, does, did. Have form have, has, had. Main verb form original form, yes form, ing form, past form, past participle form. ರೈಟ್? ಈಗ ಬಿಟ್ಟ ಸ್ಥಳ ಆದ ನಂತರ ಬ್ರ್ಯಾಕೆಟ್ನಾಗ ಯಾವ ಫಾರ್ಮ್ ಕೊಟ್ಟಾರ ನೋಡಬೇಕು. ಈಗ ಮೇನ್ ವರ್ಬ್ ಅಷ್ಟೇ ಕೊಟ್ಟಾನು, ಪೂರ್ಣ ವಾಕ್ಯ ಓದಬೇಕು.
ಸಿ ಡ್ಯಾಶ್ ಸ್ಟಡಿ ಮ್ಯೂಸಿಕ್ ಫಾರ್ 2 years. ಫಾರ್ 2 years ಇದು ಆಗಿ ಹೋಗಿರುವಂಥ ಘಟನೆ. ಹೌದಾ? ಪಾಸ್ಟ್ ಇಂಡಿಕೇಟ್ ಮಾಡುವಂಥ ಒಂದು ಸೆಂಟೆನ್ಸ್ ಅದ. ಹಾಗಾದರೆ ಸ್ಟಡಿ ಅನ್ನುವಂಥ ಕ್ರಿಯಾಪದದ ಪಾಸ್ಟ್ ಫಾರ್ಮ್ ಏನು ಹೇಳ್ರಿ? ಸ್ಟಡೀಡ್. STUD ಇಲ್ಲಿ ವಾಯ್ ತೆಗಿಬೇಕು. ಒಂದು ಕ್ರಿಯಾಪದದ ಕೊನೆ ಅಕ್ಷರ ವಾಯ್ ಇದ್ದು ಅದರ ಹಿಂದಿನ ಅಕ್ಷರ ಕಾನ್ಸೋನೆಂಟ್ ಇದ್ದರೆ ವಾಯ್ ತೆಗೆದ IED ಹಾಕಬೇಕು. ಇಸ್ ಇಟ್ ಕ್ಲಿಯರ್? ಈಗ ಸ್ಟಡೀಡ್ ಬರೆದು ಅಂಡರ್ಲೈನ್ ಮಾಡಬೇಕು. समझ में आया? Okay. Shall we go to the next question? Question number 10. Fill in the blank using the correct article. Article ಅಂದ್ಕೂಡಲೇ 3 ವರ್ಡ್ ತಕ್ಷೆ ನಮ್ಮ ತಲೆಗೆ ಬರಬೇಕು. ಯಾವ್ಯಾವ್ರಿ? ಯಾವ್ಯಾವ್ರಿ? A and the article. A and the ಇವುಗಳಿಗೆ ಏನಂತೀವಿ? ಆರ್ಟಿಕಲ್. ನಾವು ಎ ಎಲ್ಲಿ ಬಳಸಬೇಕು? ಇಲ್ಲಿ ಎ ಸಿಂಗ್ಯುಲರ್ ಕಾನ್ಸೋನೆಂಟ್ ಸೌಂಡ್ಗಿಂತ ಮುಂಚೆ ನಾವು ಎ ಬಳಸ್ತೀವಿ. ಸಿಂಗ್ಯುಲರ್ ವಾವಲ್ ಸೌಂಡ್ಗಿಂತ ಮುಂಚೆ ಆ್ಯನ್ ಬಳಸ್ತೀವಿ. ಇನ್ನು ಸಿಂಗ್ಯುಲರ್ ಅಥವಾ ಪ್ಲೂರಲ್ ಡೆಫಿನಿಟ್ ನೌನ್ ಇತ್ತು, ನೌನ್ ಇತ್ತು ಅಂದ್ರೆ ಅದಕ್ಕಿಂತ ಮುಂಚೆ ದ ಬಳಸ್ತೀವಿ. ಈಗ ನೋಡಿ, ಇಟ್ ವಾಸ್ ಡ್ಯಾಶ್ ಈವೆಂಟ್ ಫುಲ್ ಡೇ. ಇದು ಒಂದೇ ಐತಿ, ಸಿಂಗ್ಯುಲರ್ ಐತಿ, ವಾವಲ್ ಸೌಂಡ್ನಿಂದ ಆರಂಭ ಆಗೈತಿ. ಇದಕ್ಕಿಂತ ಮುಂಚೆ ಏನು ಬಳಸ್ಬೇಕು ಹೇಳ್ರಿ? ಕರೆಕ್ಟ್. ಏನು ಬಳಸಬೇಕು? ಎ ಬಳಸಬೇಕು, ಆ್ಯನ್ ಬಳಸಬೇಕು? ಆ್ಯನ್ ಬಳಸಬೇಕು. ಇಲ್ಲಿ ನೀವು ಕ್ವಶನ್ ನಂಬರ್ 10 ಹಾಕಿ ಆ್ಯನ್ ಅಂತ ಬರೆದು ಅಂಡರ್ಲೈನ್ ಮಾಡಿದರೆ ನಿಮಗೆ 1 ಮಾರ್ಕ್ ಗ್ಯಾರಂಟಿ ಬರುತ್ತೆ. ಈಸಿ. ಶಾಲ್ ವಿ ಗೋ ಟು ದಿ ನೆಕ್ಸ್ಟ್ ಕ್ವಶನ್? ಓಕೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರೆಪೊಸಿಷನ್. ಪ್ರೆಪೊಸಿಷನ್ ಸಂಬಂಧ ಸೂಚಕ ಪದ. ಪ್ರೆಪೊಸಿಷನ್ ಅಂದರೆ ಏನು ರೀ? ಸಂಬಂಧ ಸೂಚಕ ಪದ. ಗೊತ್ತು ನಿಮಗೆ. ಆನ್, ಇನ್, ಟು, ಆಟ್, ಫಾರ್, ಬಾಯ್, ವಿತ್, ವಿದೌಟ್, ಅಮಂಗ್, ಬಿಟ್ವೀನ್ ಇವೆಲ್ಲ ಏನು? ಟಿಲ್, ಅಂಟಿಲ್ ಏನಿವೆಲ್ಲ? ಪ್ರೆಪೊಸಿಷನ್ಸು. ದ ಹೆಡ್ ಮಾಸ್ಟರ್ ಪ್ರಿಸೈಡೆಡ್ ಡ್ಯಾಶ್ ದ ಮೀಟಿಂಗ್. ಒಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಪ್ರಿಸೈಡ್ ಅನ್ನುವಂಥ ವರ್ಬ್ ಬಂದರೆ ಇಲ್ಲಿ ಯಾವಾಗಲೂ ಓವರ್ ಅನ್ನುವಂಥ ಪ್ರೆಪೊಸಿಷನ್ ಬರುತ್ತೆ. ಪ್ರಿಸೈಡ್ ಬಂತಂದ್ರೆ ಮುಂದೆ ಏನು ಬರುತ್ತೆ? ಓವರ್ ಅಂತ ಬರುತ್ತೆ. ಪ್ಲೀಸ್ ರಿಮೆಂಬರ್. ಏನು ಬರೀಬೇಕಿಲ್ಲಿ? ದ ಹೆಡ್ ಮಾಸ್ಟರ್ ಪ್ರಿಸೈಡೆಡ್ ಓವರ್ ದ ಮೀಟಿಂಗ್. ನೀವು ಈವನ್ ಬೈ ಮಿಸ್ಟೇಕ್ ಇನ್ ದ ಮೀಟಿಂಗ್ ಅನ್ನಬಾರ್ದು. ಈಗ ದ ಹೆಡ್ ಮಾಸ್ಟರ್ ಈಗ ಸೆಂಟೆನ್ಸ್ ಹಿಂಗೆ ಐತಿಪ್ಪ. ದ ಹೆಡ್ ಮಾಸ್ಟರ್ ವಾಸ್, ಇಲ್ಲಿ ಬಿ ವರ್ಬ್ ಐತಿ, ಪೊಸಿಷನ್ ಐತಿ. ದ ಹೆಡ್ ಮಾಸ್ಟರ್ ವಾಸ್ ಡ್ಯಾಶ್ ದ ಮೀಟಿಂಗ್. ಸೆಂಟೆನ್ಸ್ ಒಂದು ವೇಳೆ ಹಿಂಗೆ ಕೊಟ್ಟಿದ್ದ ಅಂತಂದರೆ ಅವಾಗ ನೀವು ಏನು ಬರಿಬೇಕು? ಇನ್ ದ ಮೀಟಿಂಗ್ ಅಂತ ಬರಿಬೇಕಿಲ್ಲಿ. ದ ಹೆಡ್ ಮಾಸ್ಟರ್ ವಾಸ್ ಇನ್ ದ ಮೀಟಿಂಗ್. ಆದರೆ ಇಲ್ಲಿ ಪ್ರಿಸೈಡ್ ಅನ್ನುವಂಥ ವರ್ಬ್ ಬಂದಿರೋದರಿಂದ ಓವರ್ ಬರಿಬೇಕು. ಪ್ರಿಸೈಡ್ ಓವರ್ ಅಂದರೆ ಇನ್ ಚಾರ್ಜ್ ಅಂದಂಗೆ. ರೈಟ್? ಎನಿ ಡೌಟ್ ಹಿಯರ್? ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ರೈಟ್ ಬರೆಯಿರಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ಶಬ್ದದ ಸರಿಯಾದ ರೂಪವನ್ನು ಬರೆಯಿರಿ. ಗಿವನ್ ಇನ್ ಬ್ರ್ಯಾಕೆಟ್ಸ್. ಆವರಣದಲ್ಲಿ ಕೊಟ್ಟ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಹೆಂಗೆ ಬರೆಯುವುದ್ರಿ? ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಬರೀಬೇಕು. ಹೆಂಗೆ ಬರೆಯುದ್ರಿ ಸರ್ ಅಂದರೆ ಪೆನ್ಲೆ ಬರೆಯುದ್ರಿ, ಏನು ಬೇಡ್ರಿ. ರೈಟ್? ದ ಲೆವೆಲ್ ಆಫ್ ಡ್ಯಾಶ್. ದ ಲೆವೆಲ್ ಆಫ್ ಡ್ಯಾಶ್ ಪಲ್ಯೂಟ್ ಈಸ್ ಹೈ ಇನ್ ರೀಸೆಂಟ್ ಇಯರ್ಸ್. ಈಗ ನೋಡ್ರಿ, ದ ಲೆವೆಲ್ ಆಫ್, ದ ಕ್ವಾಲಿಟಿ ಆಫ್, ದ ಕ್ವಾಲಿಟಿ ಆಫ್, ಹೌದು. ಆಮೇಲೆ ದ ಸ್ಟ್ಯಾಂಡರ್ಡ್ ಆಫ್, ದ ಸ್ಟ್ಯಾಂಡರ್ಡ್ ಆಫ್. ಯಾವಾಗಲೂ ಆಫ್ ಬಂತು ಅಂತಂದರೆ ಈ ಆಫ್ಗಳ ನಂತರ ಯಾವಾಗಲೂ ಏನಿರ್ಬೇಕು ಹೇಳ್ರಿ? ನೌನ್ ಫಾರ್ಮ್ ಇರಬೇಕು. ಎಂಥ ಫಾರ್ಮ್ ಇರಬೇಕು? ನೌನ್ ಫಾರ್ಮ್. ಈಗ ಪಲ್ಯೂಟ್ ವರ್ಬ್ ಫಾರ್ಮ್ ಅದ. ಪಲ್ಯೂಟ್ ಈ ವರ್ಬ್ ಫಾರ್ಮ್ ಅದ. ನೌನ್ ಫಾರ್ಮ್ ಏನಾಗುತ್ತೆ ಹೇಳ್ರಿ? ಪಲ್ಯೂಷನ್. ಎಜುಕೇಟ್ ನೌನ್ ಫಾರ್ಮ್ ಏನು? ಡೆವಲಪ್ ನೌನ್ ಫಾರ್ಮ್ ಏನು? ಡೆವಲಪ್ಮೆಂಟ್. ಈಗ ಇಲ್ಲಿ ಏನು ಬರಿಬೇಕು ಹೇಳ್ರಿ? ಪಲ್ಯೂಷನ್. ಪ್ಲೀಸ್ ರಿಮೆಂಬರ್. ಎನಿ ಡೌಟ್ ಹಿಯರ್? ಈಸ್ ಇಟ್ ಕ್ಲಿಯರ್?
Okay, shall we move to the next question? Question number 13. Use the word clear as verb in a sentence. ಮತ್ತೆ ಈಸಿ ಬಂತು. ವರ್ಬ್ ಬಂದ ಕೂಡಲೇ ನಮಗೆ 4 ವರ್ಡ್ ಬರೆದ್ರೆ 1 ಮಾರ್ಕ್. ಈ ಕ್ಲಿಯರ್ ಅಂಡರ್ಲೈನ್ ಮಾಡೋದ್ರಿ, ವರ್ಬ್ ಅಂಡರ್ಲೈನ್ ಮಾಡೋದು, ಕೆಳಗೆ ಆನ್ಸರ್ ಬರೀದು. 13 ಹಾಕಿದ್ರಿ, 13 ಬರೆದ್ರಿ, ಐ ಬರೆದ್ರಿ, ವಿಲ್ ಬರೆದ್ರಿ, ಆ ವರ್ಡ್ ಬರೀಬೇಕು. ಕ್ಲಿಯರ್, ಐ ವಿಲ್ ಕ್ಲಿಯರ್, ಫುಲ್ ಪಾಯಿಂಟ್ ಬ್ಯೂಟಿಫುಲ್ ಆಗಿ ಇಟ್ಬಿಡಬೇಕು. ಮುಗೀತು. ಈ ವಾಕ್ಯಕ್ಕೆ ಕ್ಲಿಯರ್ ಅನ್ನುವಂಥದ್ದು ಏನು ರೀ? ವರ್ಬ್. ಅವರಿಗೆ ಒಂದು ಸೆಂಟೆನ್ಸ್ ಬೇಕು, ನಮಗೆ 1 ಮಾರ್ಕ್ ಬೇಕು. ಅವ್ರಿಗೆ ಏನು ಬೇಕು ಅದನ್ನು ಕೊಡೋದು, ನಮಗೆ ಅವರು 100% ಕೊಡಲೇಬೇಕು, ಕೊಡತ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಚೇಂಜ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ. ಡಿಗ್ರಿ ಬಂತ್ರಿಪ್ಪ. ಚೇಂಜ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ. ಈಗ ವಾಕ್ಯವನ್ನು ಸಿಡಿಗೆ ಚೇಂಜ್ ಮಾಡೋದು ಅದ. ಏನು? ಸುಮಂತ್ ಈಸ್ ದ ಕ್ಲೆವರಿಸ್ಟ್ ಬಾಯ್ ಇನ್ ದ ಕ್ಲಾಸ್. ಯಾವ ಡಿಗ್ರಿ ಒಳಗದ್ರಿ? ಸೂಪರ್ಲೇಟಿವ್ ಡಿಗ್ರಿ ಒಳಗದ ವಾಕ್ಯ. ದ ಕ್ಲೆವರಿಸ್ಟ್ ಅಂತದ. ಹೌದಾ? ಈಗ ನಾವು ಸಿಡಿಗೆ ಮಾಡಬೇಕು ಈ ವಾಕ್ಯ. 14 ಅಂತ ಬರೀಬೇಕು, 14 ಬರೀಬೇಕು. ಫಸ್ಟ್ ಯಾವ ವರ್ಡ್ ಬರೀಬೇಕು ಹೇಳಿ ನೋಡಿ ಇಲ್ಲಿ? ಸುಮಂತ್. ಇದನ್ನ ಬರೀಬೇಕು. SUMANT, ಸುಮಂತ್. ಸಬ್ಜೆಕ್ಟ್ ಬರದ್ರಿ. ಆಮೇಲೆ ವರ್ಬ್ ಬರೀಬೇಕ್ರಿ, ಬರದ್ರಿ. ನೆಕ್ಸ್ಟ್ ಏನು ಬರೀಬೇಕ್ರಿ? ಇಲ್ಲಿ ದ ಇಡಬೇಕು, ತೆಗಿಬೇಕ್ರಿ, ಕ್ಯಾನ್ಸಲ್. ಆಮೇಲೆ EST ತೆಗಿಬೇಕೋ ಇಡಬೇಕ್ರಿ? ತೆಗಿಬೇಕ್ರಿ. ಕ್ಲೆವರ್ ಉಳಿತು. ಕಂಪ್ಯಾರಿಟಿವ್ ಫಾರ್ಮ್ ಏನಾಗುತ್ತೆ ಹೇಳ್ರಿ? ಕ್ಲೆವರ್ದು ಕ್ಲೆವರರ್. ಇಲ್ಲಿ EST ಬರ್ದಾರಂದ್ರೆ ಅದು ಕಂಪ್ಯಾರಿಟಿವ್ ಒಳಗೆ ER ಆಗತ್ತದ್ರಿ. ಕ್ಲೆವರರ್. ಸುಮಂತ್ ಈಸ್ ಕ್ಲೆವರರ್. ಕ್ಲೆವರರ್ ಬರದ್ರಿ ಅಂತಂದ್ರೆ ಅದ್ರ ನಂತರ ಏನು ಇಡ್ಬೇಕು ಹೇಳ್ರಿ? ದ್ಯಾನ್ ಇಡಬೇಕು. ದ್ಯಾನ್ ಬರದ ನಂತರ ನೀವು ಏನು ಬರಿಬೇಕಿಲ್ಲಿ? ಎನಿ ಅದರ್ ಬರಿಬೇಕು. ಬರದ್ರಿ. ನೆಕ್ಸ್ಟ್ ಏನು ಬರಿಬೇಕು ಹೇಳ್ರಿ? ಬಾಯ್ ಇನ್ ದ ಕ್ಲಾಸ್. ಬಾಯ್ ಇನ್ ದ ಕ್ಲಾಸ್. Sumant is cleverer. Sumant is cleverer. Sumant is cleverer than any other boy in the class. Cleverer. Sumant is cleverer than any other boy in the class. Any doubt here? Clear? Okay. Next question. Frame a question to get the underlined word as an answer. Frame a question to get the underlined word as an answer. Frame a question. ಪ್ರಶ್ನೆಯನ್ನು ರಚಿಸಿ. ಹೌದಾ? Listen here. Statement is given. Statement is given. The students played hockey. ಈ ಸ್ಟೇಟ್ಮೆಂಟನ್ನು ಮುಖ್ಯವಾಗಿ ನಾವು ಎಷ್ಟು ಭಾಗ ಮಾಡ್ತೀವಿ? ಎಷ್ಟು ಭಾಗ ರೀ? 2 ಭಾಗ ಮಾಡ್ತೀವಿ. ಸಬ್ಜೆಕ್ಟ್ ಒಂದು ಪಾರ್ಟು. ಸಬ್ಜೆಕ್ಟ್ ಆದ ನಂತರ ವರ್ಬ್ನಿಂದ ಉಳಿದೆಲ್ಲ ಭಾಗವನ್ನು ನಾವು ಏನಂತೀವಿ? ಪ್ರಿಡಿಕೇಟ್ ಅಂತೀವಿ. ಏನಂತೀವಿ ರೀ? ಪ್ರಿಡಿಕೇಟ್ ಭಾಗ ಅಂತೀವಿ. ಈಗ ಅಂಡರ್ಲೈನ್ ಸಬ್ಜೆಕ್ಟ್ ಐತೋ ಪ್ರಿಡಿಕೇಟ್ ಭಾಗದೊಳಗೆ ಐತ್ರಿ? ಪ್ರೆಡಿಕೇಟ್ದೊಳಗೆ ಐತಿಲ್ರಿ? ಯಾವ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ? ಹಾಕಿ. ಅಂಡರ್ಲೈನ್ ಮಾಡಿದ ಪದಕ್ಕೆ ಅನುಗುಣವಾದ ಸೂಟಬಲ್ WH ವರ್ಡ್ ಆರಂಭ ಬರೀಬೇಕು. ಆ ಪದಕ್ಕೆ ಸರಿಯಾದ WH ವರ್ಡ್ ಯೂಸ್ ಮಾಡ್ಕೋಬೇಕು. ನಾವು WH ಪ್ರಶ್ನೆ ಯೂಸ್ ಮಾಡಿದರೆ ಅದೇ ಪದ ಉತ್ತರವಾಗಿ ಬರಬೇಕು. ಆದರೆ ನಮ್ಮ ಪ್ರಶ್ನೆ ಒಳಗೆ ಅಂಡರ್ಲೈನ್ ಮಾಡಿದ ಪದ ಕಾಣಬಾರ್ದು. ಇದು ಪ್ರಶ್ನೆ ಮಾಡೋ ಟೆಕ್ನಿಕ್ಕು. ಈಗ ಹಾಕಿ ಅನ್ನುವಂಥ ಪದ ಉತ್ತರವಾಗಿ ಬರಬೇಕಾದ್ರೆ ಯಾವ WH ವರ್ಡ್ ಬಳಸ್ಬೇಕ್ರಿ? ವಾಟ್. ಫಸ್ಟ್ ಸೂಟಬಲ್ WH ವರ್ಡ್ ಬರೆದ್ರಿ. ಸೂಟಬಲ್ WH ವರ್ಡ್ ಬರೀಬೇಕು. ಆಮೇಲೆ ಆ ವಾಕ್ಯದೊಳಗಿರುವಂಥ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಆಮೇಲೆ ಸಬ್ಜೆಕ್ಟ್ ತೊಗೋಬೇಕು. ಆಮೇಲೆ ಮೇನ್ ವರ್ಬ್ ಬರೀಬೇಕು. ಆಮೇಲೆ ರಿಮೈನಿಂಗ್ ವರ್ಡ್ಸ್ ಬರೆದು ಲಾಸ್ಟ್ ಬ್ಯೂಟಿಫುಲ್ ಕ್ವಶನ್ ಮಾರ್ಕ್ ಇಡಬೇಕು. ಅಂದ್ರೆ ಕ್ವಶನ್ ಕರೆಕ್ಟ್ ಆಗ್ತದೆ. ಈಗ ಹೇಳ್ರಿ, ಆರಂಭದಲ್ಲಿ ಏನು ಬರಿತೀರಿ? ವಾಟ್. ಇನ್ನು ಹೆಲ್ಪಿಂಗ್ ವರ್ಬ್ ಏನದ ಹೇಳಿ? ದ ಸ್ಟೂಡೆಂಟ್ಸ್ ಪ್ಲೇಡ್. ಇಲ್ಲಿ PF ಅದ. PF ಇತ್ತಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿರ್ತದ? ಸಬ್ಜೆಕ್ಟ್ ಪ್ಲಸ್ PF ಇತ್ತಂದ್ರೆ ಹೆಲ್ಪಿಂಗ್ ವರ್ಬ್ ಏನಿರುತ್ತೆ ರೀ? ಡಿಡ್. ಸಬ್ಜೆಕ್ಟ್ ಪ್ಲಸ್ ಎಸ್ ಫಾರ್ಮ್ ಇದ್ರೆ ಡಸ್. ಸಬ್ಜೆಕ್ಟ್ ಪ್ಲಸ್ ಒರಿಜಿನಲ್ ಫಾರ್ಮ್ ಇದ್ರೆ ಡೂ. ಈಗ ಸಬ್ಜೆಕ್ಟ್ ಪ್ಲಸ್ PF ಅದ. ಯಾವ ಹೆಲ್ಪಿಂಗ್ ವರ್ಬ್ ಇರ್ತದೆ ಹೇಳ್ರಿ? ಡಿಡ್. ವಾಟ್ ಡಿಡ್. ಆಮೇಲೆ ಸಬ್ಜೆಕ್ಟ್ ಏನದ ಇಲ್ಲಿ? ದ ಸ್ಟೂಡೆಂಟ್ಸ್. ದ ಸ್ಟೂಡೆಂಟ್ಸ್. ಆಮೇಲೆ ಇಲ್ಲಿ ಡಿಡ್ ಕಣ್ಣಿಗೆ ಕಾಣಕೈತಪ್ಪ. ಆಮೇಲೆ ಪ್ಲೇಡ್ ಇದ್ದಿದ್ದು ಏನಾಗುತ್ತೆ? ಪ್ಲೇ. ಇಲ್ಲಿ ಪ್ಲೇ ಬರೀಬೇಕು. ಲಾಸ್ಟ್ ಮತ್ತೇನು ಅದಾವಂದ್ರೆ ಅಂಡರ್ಲೈನ್ ಮಾಡಿದ್ದು ಬಿಟ್ಟ ಏನೂ ಇಲ್ಲ. ಲಾಸ್ಟ್ ಕ್ವಶನ್ ಮಾರ್ಕ್ ಇಡಬೇಕು. ಅಂಡರ್ಸ್ಟ್ಯಾಂಡ್? ವಾಟ್ ಡಿಡ್ ದ ಸ್ಟೂಡೆಂಟ್ಸ್ ಪ್ಲೇ? ವಾಟ್ ಡಿಡ್ ದ ಸ್ಟೂಡೆಂಟ್ಸ್ ಪ್ಲೇ? ವಿದ್ಯಾರ್ಥಿಗಳು ಏನು ಆಡಿದರು? ದ ಸ್ಟೂಡೆಂಟ್ಸ್ ಪ್ಲೇಡ್ ಹಾಕಿ. ನಾವು ಮಾಡಿದ ಪ್ರಶ್ನೆ ಒಳಗೆ ಹಾಕಿ ಅನ್ನುವಂಥ ಪದ ಐತೇನ್ರಿ? ಇಲ್ಲ. ನಾವು ಕೇಳಿದ ಪ್ರಶ್ನೆಗೆ ಅದ ಪದ ಉತ್ತರವಾಗಿ ಬರ್ತೈತಿಲ್ರಿ?
ದಿಸ್ ಈಸ್ ದ ಟೆಕ್ನಿಕ್. ಒಂದು ವೇಳೆ ಸಬ್ಜೆಕ್ಟ್ ಅಂಡರ್ಲೈನ್ ಮಾಡಿದ್ರು ಅಂತ ತಿಳ್ಕೊರಿ. ಸಬ್ಜೆಕ್ಟ್ ಅಂಡರ್ಲೈನ್ ಮಾಡಿದ್ರಂದ್ರೆ ಸಬ್ಜೆಕ್ಟನ್ನು ಪ್ರತಿನಿಧಿಸುವಂಥ ಸೂಟಬಲ್ WH ವರ್ಡ್ ಬರೀದು. ಏನು ಬರಿತೀರಿ ಅವಾಗ? ಹೂ ಅಂತ ಬರೀತೀರಿ. ಪ್ರೆಡಿಕೇಟ್ ಆ್ಯಸ್ ಇಟ್ ಈಸ್ ಬರಿಬೇಕು, ಏನು ಬದಲಾವಣೆ ಮಾಡೋದಿಲ್ಲ. ಹೂ ಪ್ಲೇಡ್ ಏನದು? ಹಾಕಿ. ಹೂ ಪ್ಲೇಡ್ ಹಾಕಿ ಅಂತ ಬರೆದ್ರೆ ಮುಗೀತು. ಹೂ ಪ್ಲೇಡ್ ಹಾಕಿ. ಸಬ್ಜೆಕ್ಟ್ ಅಂಡರ್ಲೈನ್ ಮಾಡಿದ್ರೆ ಸೂಟಬಲ್ WH ವರ್ಡ್ ಬರೋದು, ಪ್ರೆಡಿಕೇಟನ್ನು ಆ್ಯಸ್ ಇಟ್ ಈಸ್ ಬರೀಬೇಕು, ಲಾಸ್ಟ್ ಕ್ವಶನ್ ಮಾರ್ಕ್ ಇಡಬೇಕು. ಹೂ ಈಸ್ ಬಡ್ಚಿ ಸರ್ ಈಸ್ ಸಾಲ್ವಿಂಗ್ ಕ್ವಶನ್ ಪೇಪರ್. ಬಡ್ಚಿ ಸರ್ ಅಂಡರ್ಲೈನ್ ಮಾಡಿದಾರಪ್ಪ, ಏನು ಮಾಡ್ತೀರಿ? ಹೂ ಈಸ್ ಸಾಲ್ವಿಂಗ್ ದ ಕ್ವಶನ್ ಪೇಪರ್. ಈಸಿ? ಎಸ್. ನೆಕ್ಸ್ಟ್ ಕ್ವಶನ್. ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಈಗ ನೋಡ್ರಿ, ರಮ್ಯಾ, hello Sarita, are you going to the concert? Sarita, yes. Will you come with me? Will you come with me? ಇದು ಬರಂಗಿಲ್ಲ. Will you come with me? ರಮ್ಯಾ ಆಸ್ ಸರಿತಾ. ಅಂಡರ್ಲೈನ್ ಮಾಡಿದ್ದು ಯಾವ್ದು ಹೇಳ್ರಿ? ಆರ್ ಯು ಗೋಯಿಂಗ್ ಟು ದ ಕಾನ್ಸರ್ಟ್. ಇದು ಎಸ್ ನೋ ಟೈಪ್ ಕ್ವಶನ್ ಐತಿಲ್. ಎಸ್ ನೋ ಟೈಪ್ ಕ್ವಶನ್ ಅದ. ಆರ್ ಯು ಗೋಯಿಂಗ್ ಟು ದ ಕಾನ್ಸರ್ಟ್ ಇದನ್ನು ನಾವು ಇನ್ಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಬೇಕಾಗ್ಯದ. ಅರ್ಧ ಇಲ್ಲೇ ಕೊಟ್ಟಾರ. ರಮ್ಯಾ ಸ್ಪೀಕರ್ ಕೊಟ್ಟಾರು, ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್ ಕೊಟ್ಟಾರು, ಸ್ಪೋಕನ್ ಟು ಸರಿತಾ ಕೊಟ್ಟಾರು. ಈಗ ಈ ಪಾರ್ಟನ್ನು ನಾವು ಇನ್ಡೈರೆಕ್ಟ್ ಮಾಡಬೇಕಾದಾಗ ಲಿಂಕಿಂಗ್ ವರ್ಡ್ ಏನು ಬಳಸಬೇಕು? ವೆದರ್. ಕರೆಕ್ಟ್. ಇಲ್ಲಿ ವೆದರ್ ಅನ್ನುವಂಥ ಲಿಂಕಿಂಗ್ ವರ್ಡ್ ಬರದ್ರಿ. ಆಮೇಲೆ ಈ ಎಸ್ ನೋ ಟೈಪನ್ನು ನಾವು ಅಸರ್ಟಿವ್ ಮಾಡಬೇಕು. ಅಸರ್ಟಿವ್ ಮಾಡಬೇಕಾದಾಗ ಹೆಲ್ಪಿಂಗ್ ವರ್ಬ್ ಕಮ್ಸ್ ಆಫ್ಟರ್ ಸಬ್ಜೆಕ್ಟ್. ಆರ್ ಯು ಗೋಯಿಂಗ್ ಇದ್ದದ್ದು ಅಸರ್ಟಿವ್ ಮಾಡಿದ್ರೆ ಏನಾಗುತ್ತೆ? ಯು ಆರ್ ಗೋಯಿಂಗ್ ಆಗುತ್ತೆ. ಏನಾಗುತ್ತೆ ಹೇಳ್ರಿ? ಯು ಆರ್ ಗೋಯಿಂಗ್ ಆಯಿತು. ಆಮೇಲೆ ಪ್ರೊನೌನ್ ಚೇಂಜ್ ಮಾಡಬೇಕು, ಟೆನ್ಸ್ ಚೇಂಜ್ ಮಾಡಬೇಕು, ಆಮೇಲೆ ಪಾಯಿಂಟರ್ ವರ್ಡ್ ಇದ್ದರೆ ಚೇಂಜ್ ಮಾಡಬೇಕು, ಇರಲಿಲ್ಲ ಅಂದರೆ ಇಲ್ಲ. ಈಗ ಯು ಇದ್ದದ್ದು ಏನಾಗುತ್ತೆ ಹೇಳ್ರಿ? ಸರಿತಾ ಅದ. ಯು ಯಾರನ್ನು ಸೂಚಿಸ್ತದ? ಸರಿತಾ. ಸರಿತಾ ಈಸ್ ಮೇಲ್ ಆರ್ ಫಿಮೇಲ್? ಫಿಮೇಲ್ ಅಂದಾಗ ಹಿ ಆಗತ್ತನೋ ಶಿ ಆಗತ್ತ ರೀ? ಸಿ. ಆಮೇಲೆ ಆಮ್ ಈಸ್ ಆರ್ ಏನಾಗುತ್ತೆ ಹೇಳ್ರಿ? ವಾಸ್ ವೇರ್. ಸಿ ಆದ ನಂತರ ಏನು ಬಳಸಬೇಕು? ವಾಸ್. ಸಿ ವಾಸ್ ಗೋಯಿಂಗ್ ಟು. ಹಾಂ, ಓಕೆ. The first thing is we have to convert yes no type question into assertive. After converting yes no type question into assertive, we have to change three things. First we have to change pronoun, then tense, then pointer word. Is it clear? ಹಾಂ, ಈಗ ಕನ್ವರ್ಟ್ ಮಾಡಿ. ಆರ್ ಯು ಗೋಯಿಂಗ್ ಟು ದ ಕಾನ್ಸರ್ಟ್ ಇದನ್ನು ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? ಯು ಆರ್ ಗೋಯಿಂಗ್ ಟು ದ ಕಾನ್ಸರ್ಟ್. ಕ್ವಶನ್ ಮಾರ್ಕ್ ಹೋಯಿತು. ಈಗ ಯು ಯಾರನ್ನು ಸೂಚಿಸ್ತದ? ಸರಿತಾ. ಯು ಇದ್ದದ್ದು ಏನಾಯಿತು? ಶಿ ಆಯಿತು. ಆಮ್ ಈಸ್ ಆರ್ ಒಂದು ಸ್ಟೆಪ್ ಹಿಂದೆ ಹೋದು ಏನಾಗುತ್ತೆ? ವಾಸ್ ವೇರ್. ಈಗ ಸಿ ನಂತರ ಏನು ಬರೀತೀರಿ? ವಾಸ್ ಗೋಯಿಂಗ್ ಟು ದ ಕಾನ್ಸರ್ಟ್. ಕನ್ಸರ್ಟ್ ಅಲ್ಲ, ಕಾನ್ಸರ್ಟ್. ರೈಟ್? ಎಸ್. ಎನಿ ಡೌಟ್ ಹಿಯರ್? Shall we go to the next question? The last question. The following paragraph has two errors. Errors means mistakes. Errors means mistakes. Mistakes means lacunae. Edit the paragraph and write in the answer book. Paragraph ತಿದ್ದಿರಿ, ಸರಿಯಾದ ಉತ್ತರವನ್ನು ಆನ್ಸರ್ ಬುಕ್ಲೆಟ್ನಲ್ಲಿ ಬರೆಯಿರಿ. ಓಕೆ, ಓದಬೇಕು ಸರಿಯಾಗಿ. ಆಲ್ ದೀಸ್ ವುಮನ್ ಅಂತದ ಇಲ್ಲಿ. ಆಲ್ ದೀಸ್ ಇಲ್ಲಿ ಪ್ಲೂರಲ್ ಫಾರ್ಮ್ ಅದ, ಮುಂದೆ ವುಮನ್ ಅದ. ಅದನ್ನು ಸ್ವಲ್ಪ ನಾವು ಗಮನದಾಗಿ ಇಟ್ಕೊಂಡು ಸಾವಕಾಶ ಓದಬೇಕು. ಅದಕ್ಕೆ ಗಡಿಬಿಡಿ ಮಾಡಬಾರ್ದು. ಗಡಿಬಿಡಿ ಗೋಟಾಳ ಅಂತಾರೆ. ಗಡಿಬಿಡಿ ಮಾಡಿದರೆ ಟೆನ್ಷನ್ ಆಗುತ್ತೆ, ರಾಂಗ್ ಚಾಯ್ಸ್ ಮಾಡ್ತೇವೆ. ಆಲ್ ದೀಸ್ ಅಂದಾಗ ಮುಂದೆ ಪ್ಲೂರಲ್ ಬರಬೇಕಿಲ್ಲ. ಇಲ್ಲೇ ಸಿಕ್ತ ಆನ್ಸರ್ ಫಸ್ಟು. ಇದೇನಾಗಬೇಕು ಹೇಳ್ರಿ? ವುಮನ್ ಸಿಂಗ್ಯುಲರ್. ಪ್ಲೂರಲ್ ಫಾರ್ಮ್ ಏನಾಗುತ್ತೆ? ವುಮಿನ್. ವುಮನ್ಸ್ ಅಲ್ಲ, ವುಮಿನ್. ಇದು ಏ ತೆಗೆದ ಇಲ್ಲಿ ಏನು ಹಾಕ್ಬೇಕು ಹೇಳ್ರಿ? ವುಮಿನ್. ಆ್ಯಂಡ್ ಮೆನಿ ಮೋರ್ ಹೂ ಲಿವ್ಡ್ ಇನ್ ಹಟ್ಸ್ ಆ್ಯಂಡ್ ಹ್ಯಾಮ್ಲೆಟ್ಸ್ ರೋಸ್ ಅಬೌವ್ ದೇರ್ ಆರ್ಡಿನರಿ ಸೆಲ್ವ್ಸ್ ಆ್ಯಂಡ್ ಫಾಟ್ ಸೈಲೆಂಟ್. ಇಲ್ಲಿ ಆ್ಯಕ್ಷನ್ ವರ್ಬ್ ಅದ, ಎ ವಿ ಅದ. ಇದು ಮುಂದೆ ಅಡ್ಜೆಕ್ಟಿವ್ ಕೊಟ್ಟಾರೆ. ಆ್ಯಕ್ಷನ್ ವರ್ಬ್ ನಂತರ ಯಾವಾಗಲೂ ಏನು ಬರುತ್ತೆ ಹೇಳ್ರಿ? ಕರೆಕ್ಟ್. ಏನು ಬರುತ್ತೆ? ಆ್ಯಡ್ವರ್ಬ್. ಸೈಲೆಂಟ್ ಇದ್ದದ್ದು ಆ್ಯಡ್ವರ್ಬ್ ಫಾರ್ಮ್ ಏನಾಗುತ್ತೆ? ಸೈಲೆಂಟ್ಲಿ ಫಾರ್ ದ ಫ್ರೀಡಮ್ ಆಫ್ ಅವರ್ ಕಂಟ್ರಿ. ಇವೆರಡು ಗುರುತಿಸ್ಕೊಂಡಿವಿ ನಮ್ಮ ಲೆಕ್ಕಲೆ. ಕೆಳಗೇನು ಕೊಟ್ಟಾರೆ ನೋಡಿರಿ? ಪ್ಲೂರಲ್ ಟು ಬಿ ಯೂಸ್ಡ್.
ಅವ್ರದ್ದು ಕೊಟ್ಟದ್ದು ಕರೆಕ್ಟ್ ಐತಿಲ್ಲ, ನಾವು ಮಾಡಿದ್ದು ಕರೆಕ್ಟ್ ಅದ. ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಯೂಸ್ಡ್ ಅದನ್ನು ಯೂಸ್ ಮಾಡಿಲ್ಲ. ಹಾಗಾದ್ರೆ ನಾವು ಈಗ ಟಿಕ್ ಮಾಡಿದ್ದು ಕರೆಕ್ಟ್ ಅದ. ವುಮನ್ ಇದ್ದದ್ದು ಏನಾಗ್ಬೇಕು ಹೇಳ್ರಿ, ವುಮಿನ್. ಸೈಲೆಂಟ್ ಇದ್ದದ್ದು ಏನಾಗ್ಬೇಕು ರೀ, ಸೈಲೆಂಟ್. ಈ ಪ್ಯಾರಾಗ್ರಾಫನ್ನು ಮತ್ತೊಮ್ಮೆ ಬರೀಬೇಕು. ಬರೆದಾಗ ವುಮನ್ ಇದ್ದದನ್ನು ವುಮೆನ್ ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಸೈಲೆಂಟ್ ಇದ್ದದನ್ನು ಸೈಲೆಂಟ್ಲಿ ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಅಂದಾಗ ನಿಮಗೆ 2 ಮಾರ್ಕ್ ಈಸಿಯಾಗಿ ಸಿಗ್ತದೆ. ಈಸ್ ಇಟ್ ಕ್ಲಿಯರ್? ಎನಿ ಡೌಟ್? ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್.